ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆನೇ ಪನ್ನೀರ್ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಪನ್ನೀರ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಟೊಮೊಟೊ, ಈರುಳ್ಳಿ, ಕ್ಯಾರೆಟು, ಬೀನ್ಸ್ ಇದೆಲ್ಲ ಎಲ್ಲನೂ ಎತ್ಕೊಂಡಿದ್ದೀನಿ. ಇವಾಗ ಕುಕ್ಕರಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ ಲವಂಗ ಹಾಕಿ ಇಟ್ಟಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಇದನ್ನು ಎಲ್ಲನೂ ಹಾಕಿ ಚೆನ್ನಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಎಣ್ಣೆ, ಚಕ್ಕೆ ಲವಂಗ ಹಾಕಿದ್ದೆ ಅಲ್ವಾ, ಅದಾಗಿದ್ದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನೂ ಸೇರಿಸ್ತಾ ಇದ್ದೀನಿ. ಆ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಮಕ್ಕಳು ಎಲ್ಲನೂ ಇಷ್ಟಪಟ್ಟು ತಿಂತಾರೆ. ಪನ್ನೀರನ್ನು ತರಿಸಿ ಇಟ್ಟಿದ್ದೆ, ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ಈ ನಡುವೆ ಎಲ್ಲನೂ ಪನ್ನೀರ್ ಪಲಾವು, ಪನ್ನೀರ್ ಫ್ರೈಡ್ ರೈಸು ಈ ಥರನೇ ಆಯಿತು. ಒಂದು ಕಡೆ ನನಗೆ ಬಿಸಿನೀರಿಗೆ ಅಂತೇಳಿಬಿಟ್ಟು ನೀರು, ಜೀರಿಗೆ ಮತ್ತು ಸ್ವಲ್ಪ ಮೆಂತ್ಯ ಹಾಕಿ ನೀರನ್ನ ಕಾಯಿಸೋಕ್ಕೆ ಅಂತೇಳಿ ಒಂದು ಕಡೆ ಇಡ್ತಾಯಿದ್ದೀನಿ. ಈ ಕಡೆ ನೋಡಿ ಈ ಥರ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ. ಇವಾಗ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ, ಏನೆಲ್ಲ ಹಾಕಿದ್ನಿ ಅಂತ ಮತ್ತೆ ಹೇಳ್ತಾಯಿದ್ದೀನಿ. 4-5 ಟೊಮೊಟೊ, ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಚಕ್ಕೆ, ಲವಂಗ, ಪುದೀನ, ಕೊತ್ತಂಬರಿ ಇಷ್ಟೂ ಹಾಕಿ ಇಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡಿರೋ ಅಂಥದ್ದು. ನೀವು ಈರುಳ್ಳಿನೂ ಅಷ್ಟೇ ಅದಕ್ಕೆ ಹಾಕಿ ಗ್ರೈಂಡ್ ಮಾಡ್ಕೋಬೋದು, ಇಲ್ಲ ಈ ಥರ ಆದರೂ ಒಗ್ಗರಣೆಗಾದರೂ ಹಾಕ್ಕೋಬೋದು. ಇಷ್ಟೂ ಹಾಕಿ ಫ್ರೈ ಮಾಡಿದ್ದೀನಲ್ವ, ಈ ಥರ ಅದನ್ನು ಹಸಿ ವಾಸನೆ ಹೋಗೋ ತನಕ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗಲೇ ನಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ಪಲಾವ್ ಅನ್ನೋದು. ನಾನೇನು ಪನ್ನೀರನ್ನ ಆಯಿಲಲ್ಲಿ ಫ್ರೈ ಮಾಡಿ ಹಾಕ್ತಾಯಿಲ್ಲ, ಹಾಗೆ ಹಾಕ್ತೀನಿ. ಹಾಗೆ ಹಾಕಿದ್ರೂ ನಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಇರುತ್ತೆ. ಎಲ್ಲನೂ ಅಷ್ಟೇ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿ ಆ ಥರ ಹಾಕ್ತಾರೆ. ನಾನು ಆ ಥರ ಟ್ರೈ ಮಾಡೋಕ್ಕೆ ಹೋದರೆ ಅದೆಲ್ಲನೂ ಅಡ ಹಿಡಿಯೋದು, ಪುಡಿ ಪುಡಿ ಆಗೋದು, ಆ ಥರ ಎಲ್ಲ ಆಗ್ತಾಯಿತ್ತು. ಸರಿ ಅಂತೇಳ್ಬಿಟ್ಟು ಹಾಗೆ ಟ್ರೈ ಮಾಡೋಣ ಅಂತ ಹೇಳಿದ್ರೆ ಚೆನ್ನಾಗಿ ಬಂದಿತ್ತು. ಅದಕ್ಕೋಸ್ಕರನೇ ನಿಮಗೂ ಹೇಳ್ತಾಯಿದ್ದೀನಿ, ಒಂದ್ಸರಿ ಟ್ರೈ ಮಾಡಿ ಹೇಗಿರುತ್ತೆ ಅಂತೇಳ್ಬಿಟ್ಟು. ನೋಡಿ, ಚೆನ್ನಾಗಿ ಮಸಾಲೆನ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದಾಗಿದ್ದಾದಮೇಲೆ ಸ್ವಲ್ಪ ಕ್ಯಾರೆಟು ಮತ್ತು ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಫ್ರೈ ಮಾಡಿದೆ. ಇವಾಗ ನೋಡಿ, ಪನ್ನೀರನ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವ, ಅದನ್ನು ಹಾಕಿ ಸ್ವಲ್ಪ ಹೊತ್ತು ಮಸಾಲೆ ಎಲ್ಲ ಹಿಡಿಯೋ ಥರ ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸ್ಕೊತೀನಿ. ಈ ಥರನೂ ಒಂದ್ಸರಿ ಫ್ರೈ ಮಾಡಿ ಹಾಕೋದಾಗ ಚೆನ್ನಾಗಿರುತ್ತಾ, ಹಾಗೆ ಹಾಕಿದ್ರೆ ಚೆನ್ನಾಗಿರುತ್ತಾ, ಒಂದ್ಸಲಿ ಟ್ರೈ ಮಾಡಿ. ಹೇಗಿದ್ದರೂ ಅದರಲ್ಲಿ ಉಪ್ಪು ಎಲ್ಲನೂ ಹಾಕಿರ್ತಾರೆ. ಇವಾಗ ಬಂದ್ಬಿಟ್ಟು ಗರಂ ಮಸಾಲ ಒಂದು 1.5 ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಅದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಮಸಾಲೆ ಎಲ್ಲ ಹಸಿ ವಾಸನೆ ಎಲ್ಲನೂ ಹೋಗಬೇಕು, ಅಷ್ಟೊತ್ತು ಫ್ರೈ ಮಾಡ್ಕೋಬೇಕು. ಇಲ್ಲಿ ಹಾಗೆ ಮಸಾಲೆಯಲ್ಲಿ ಪನ್ನೀರೂ ಚೆನ್ನಾಗಿ ಫ್ರೈ ಆಗುತ್ತೆ. ಅದಕ್ಕೂ ಅಷ್ಟೇ ಮಸಾಲೆ ಎಲ್ಲ ಹಿಡಿಯುತ್ತೆ ಅಂತೇಳ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅವರೆಕಾಳನ್ನು ಇತ್ತು, ಅಂದರೆ ಆಗಿಂದಾಗೆ ಸುಲಿದು ಹಾಕ್ತಾಯಿದ್ದೀನಿ. ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ಅಷ್ಟೇ, ಅದೂ ಆ್ಯಡ್ ಮಾಡ್ಬೋದು, ಇಲ್ಲ ಇಲ್ಲ. ಮತ್ತು ಇವಾಗ ನಾವು ಎಷ್ಟು ಅಕ್ಕಿ ಹಾಕ್ತೀವೋ ಅದರಲ್ಲಿ 1 ಗ್ಲಾಸ್ ಅಕ್ಕಿ ಹಾಕಿದ್ರೆ 2 ಗ್ಲಾಸ್ ನೀರನ್ನ ಸೇರಿಸ್ತಾ ಇದ್ದೀನಿ. ನೀವು ಎಷ್ಟು ರೈಸ್ ಮಾಡ್ತೀರ ಏನು ಅಂತ ಅದರ ಕ್ವಾಂಟಿಟಿಯಲ್ಲಿ ನೀವು ನೀರನ್ನ ಸೇರಿಸ್ಕೋಬೋದು. ಇದಕ್ಕೆ ನಿಂಬೆ ಹುಳಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಇದ್ದರೆ ಹಾಕ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಟೇಸ್ಟಿ ಸಾಲ್ಟ್ ಸ್ವಲ್ಪ ಹಾಕಿದೆ. ಇವಾಗ ತುಪ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ. ಈ ಥರನೂ ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಹಾಗೆ ಅರಿಶಿನ ಪುಡಿನೂ ಹಾಕಿ ನೀರು ಕುದಿಯೋವರೆಗೂ ಬರಲಿ ಅಂತೇಳ್ಬಿಟ್ಟು ಮುಚ್ಚಿಕ್ತಾಯಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ನನ್ನ ಜೀರಿಗೆ ಎಲ್ಲನೂ ಬಿಸಿನೀರು ರೆಡಿ ಆಗ್ತಾಯಿದೆ, ಕುದೀತಾ ಇದೆ.
ಹಾಗೆ ಆಫ್ ಮಾಡಿಬಿಟ್ಟು ಒಂದು ಗ್ಲಾಸಲ್ಲಿ ತಗೊತಾ ಇದ್ದೀನಿ. ಈ ಥರ ನನಗೆ ಈ ನಡುವೆ ಚೆನ್ನಾಗಿ ರೂಢಿ ಆಗಿಬಿಟ್ಟಿದೆ. ಯಾವಾಗಲೂ ಬಿಸಿನೀರನ್ನ ಕುಡಿತಾ ಇರ್ತೀನಿ. ಟೈಮ್ ಇದ್ದಾಗ ಈ ಥರ ಜೀರಿಗೆ ಈ ಥರ ಎಲ್ಲನೂ ಹಾಕಿ ಕುದಿಸ್ಕೊಂಡು ಕುಡಿತಾ ಇರ್ತೀನಿ. ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ ಒಂದು ಚಿಟಿಕೆ ಹಾಕ್ಕೊಂಡು ಕುಡಿಯತಕ್ಕಂಥದ್ದು. ಇಲ್ಲಿ ಬಂದ್ಬಿಟ್ಟು ನೋಡಿ ಚೆನ್ನಾಗಿ ನಾವು ಬಿರಿಯಾನಿಗೆ ಅಂದರೆ ಪನ್ನೀರ್ ಬಿರಿಯಾನಿಗೆ ಅಂತ ಹೇಳ್ಬಿಟ್ಟು ಪನ್ನೀರ್ ಪಲಾವ್ ಬಿರಿಯಾನಿ ಎಲ್ಲ ಅಂದ್ಕೋಬೋದಲ್ವ, ಅದಕ್ಕೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮುಚ್ಚಿಟ್ಟಿದ್ವಲ್ಲ ಮಸಾಲೆ ಎಲ್ಲನೂ ಹಾಕಿ ಅದು ಚೆನ್ನಾಗಿ ಕುದೀತಾ ಇದೆ ನೀರೆಲ್ಲ. ಇವಾಗ ಅಕ್ಕಿನ ತೊಳ್ಕೊಂಡು ಅಕ್ಕಿನ ಹಾಕ್ಕೊಳ್ಳೋಣ. ಇವಾಗ ಅಕ್ಕಿ ಹಾಕಿದ್ಮೇಲೂ ಅಷ್ಟೇ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಯೋವರೆಗೂ ಕಲಿಸ್ತಾ ನಾವು ಹಾಗೆ ಕಲಿಸ್ಕೋಬೇಕು. ಇಲ್ಲಾಂದರೆ ಅಕ್ಕಿ ಹಾಕಿದ ತಕ್ಷಣ ಮುಚ್ಚಿಟ್ಬಿಟ್ರೆ ಅದು ಅಡ ಹಿಡಿದ್ಬಿಡತ್ತೆ. ಇನ್ನು ಅಷ್ಟರಲ್ಲಿ ಇಲ್ಲಿ ನಾವು ಬಿಸಿನೀರನ್ನ ಕುಡಿಯೋಣ ಬನ್ನಿ. ಅಂದರೆ ಜೀರಿಗೆ ಎಲ್ಲನೂ ಕುದಿಸಿ ಇಟ್ಕೊಂಡಿದ್ವಲ್ಲ ಆ ಬಿಸಿನೀರನ್ನ ಕುಡಿಯೋಣ. ಇನ್ನು ನಾನು ನೀರನ್ನ ಎಲ್ಲನೂ ಕುಡಿಯೋಷ್ಟರೊಳಗೆ ಇಲ್ಲಿ ಬಂದ್ಬಿಟ್ಟು ಅಕ್ಕಿನ ಎಲ್ಲನೂ ಈ ಥರ ಕಲಿಸ್ತಾ ಇದ್ದೀನಿ. ಇವಾಗೂ ಅಷ್ಟೇ ಹಾಗೆ ಬಿಟ್ಬಿಟ್ರೆ ಅಡ ಹಿಡಿದ್ಬಿಡತ್ತೆ. ಅದು ಬೇರೆ ನಮ್ಮ ಈ ಸಲ ಅಕ್ಕಿ ಅಂತೂ ಅಲ್ಲಿ ಮಿಲ್ಲಲ್ಲಿ ತೊಗೊಂಬಂದಿದ್ದಾರೆ. ಸಣ್ಣ ಅಕ್ಕಿನೇ ಆದರೆ ಮಿಲ್ಲಲ್ಲಿ ತೊಗೊಂಬಂದಿದ್ದಾರೆ. ಅದು ಹೊಸ ಅಕ್ಕಿ ಇರ್ಬೋದು, ಅದಕ್ಕೇ ಮುದ್ದೆ ಕಟ್ತಾ ಇದೆ. ಅದಕ್ಕೆ ನಾನು ನೋಡಿಕೊಂಡು ಕಲಿಸ್ತಾ ಇದ್ದೀನಿ. ನೀವು ಅಷ್ಟೇ ಒಂದು 70% ಹಾಗೆ ನಾವು ಕಲಿಸ್ತಾನೆ ಕುದಿಸ್ಕೋಬೇಕು. ಮತ್ತು ನಾವು ಮುಚ್ಚಿಡಬೇಕು. ಈ ಬಿರಿಯಾನಿಗಾಗಲಿ ಪಲಾವ್ಗಾಗಲಿ ನಾನು ಅಬ್ಸರ್ವ್ ಮಾಡಿರೋ ಥರ ಇವಾಗ ನಾವು ಅಕ್ಕಿ ಹಾಕಿದ ಹಿಂದೆಯೇ ಮುಚ್ಚಿಟ್ಬಿಟ್ರೆ ನಾವು ಮುಚ್ಚಳ ಅಂದರೆ ಒಂದು ವಿಸಿಲ್ 2 ವಿಸಿಲ್ ತರಿಸ್ಕೊಂಡ್ರೂ ಮುಚ್ಚಳ ತೆಗಿಯೋಷ್ಟರೊಳಗೆ ನೀರೆಲ್ಲನೂ ಮೇಲೆ ಇದ್ದೋಗುತ್ತೆ, ಕೆಳಗಡೆ ಎಲ್ಲನೂ ಸೀದೋಗಿರತ್ತಲ್ವ. ಅದಕ್ಕೋಸ್ಕರ ಈ ಥರ ಮಾಡಿ ಇದೆ ನಿಮಗೆ ಟಿಪ್ಸು. ಈ ಥರ ಮಾಡಿದ್ರೆ ನಮಗೆ ಅಡ ಹಿಡಿದೆ ಅನ್ನ ಚೆನ್ನಾಗಿ ಆಗುತ್ತೆ. ಇನ್ನು ಅಷ್ಟರಲ್ಲಿ ನಡುವೆ ಕೆನೆ ತೆಗೆದು ಇಟ್ಟಿದ್ದೆ ಅಲ್ವಾ, ಅದು ತುಂಬ ದಿನ ಆಯಿತು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಹಾಗೆ ಅದನ್ನು ಒಂದು ಕಡೆ ಇಡೋಣ ಅಂತ ಹೇಳ್ಬಿಟ್ಟು ಅದನ್ನು ಅಷ್ಟೇ ಕಲಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಾನು ಪಲಾವ್ ಮಾಡ್ತಾ ಇರೋಂಥದ್ದು ಆವತ್ತು ಶನಿವಾರ ಆಗಿರುತ್ತೆ. ಶನಿವಾರ ಏನು ಹೀಗೆ ಇದ್ದೋಗಿದ್ದೆ, ಸ್ವಲ್ಪ ಹೊತ್ತು ಲೇಟಾಗಿ ಎದ್ದೆ, ಯಾಕೋ ಗೊತ್ತಿಲ್ಲ. ಅದಕ್ಕೋಸ್ಕರ ಸರಿ ಅಂತೇಳ್ಬಿಟ್ಟು ನಮ್ಮವ್ರಿಗೂ ನನ್ನ ದೊಡ್ಡ ಮಗನಿಗೂ ಆಗುತ್ತೆ ಅಂತೇಳ್ಬಿಟ್ಟು ಪನ್ನೀರ್ ಪಲಾವ್ ಮಾಡ್ತಾ ಇದ್ದಿದ್ದಂಥದ್ದು. ಇನ್ನು ನನ್ನ ಮಗ ಬೆಳಗ್ಗೆನೇ ಚಿಕ್ಕವನು ಬೆಳಗ್ಗೆನೇ ರೆಡಿಯಾಗಿ ಹೋಗಿದ್ದ. ಅವನಿಗೇನು ಅಂದರೆ ಏನಾದರೂ ತಗೋ ಅಂತ ಕ್ಯಾಂಟೀನಲ್ಲಿ ಅಂತೇಳ್ಬಿಟ್ಟು ಕಾಸು ಕೊಟ್ಟು ಕಳಿಸಿದ್ದೆ. ನೋಡಿದ್ರಲ್ಲ ಇಲ್ಲಿ ಬಂದ್ಬಿಟ್ಟು ಪನ್ನೀರ್ ಪಲಾವ್ ರೆಡಿ ಆಗಿದೆ. ಹೇಳಿದೆ ಅಲ್ವ, ನಮ್ಮ ರೈಸ್ ಸ್ವಲ್ಪ ವಾಸ ಹಾಕಿ ಅದಕ್ಕೋಸ್ಕರ ಸ್ವಲ್ಪ ಮುದ್ದೆ ಆಗುತ್ತೆ, ನಾವು ನೋಡಿಕೊಂಡು ಬೇಗ ಇಳಿಸ್ಕೋಬೇಕು. ನೋಡಿದ್ರಲ್ಲ ಇಲ್ಲಿ ನಾನು ಕೆನೆನ ಕಲಿಸ್ತಾ ಇದ್ದೆ ಅಲ್ವಾ, ಅದನ್ನು ಅಷ್ಟೇ ಈ ಥರ ತುಪ್ಪ ಎಲ್ಲನೂ ಬಿಟ್ಕೊಂಡಿದೆ ನೋಡಿ. ನಾನು ಈ ತುಪ್ಪ ಘಮ ಇರೋದಕ್ಕೆ ಅಂತ ನಾವು ಚಿಕ್ಕವರಿಂದನೂ ಅಷ್ಟೇ ಲವಂಗ ಮತ್ತು ಈ ಥರ ವೀಳ್ಯದೆಲೆ ಹಾಕ್ತಾಯಿದ್ರು ನಮ್ಮ ಅಮ್ಮ ಅವರು. ನಾವು ವೀಳ್ಯದೆಲೆ ಇದ್ರ ಜೊತೆಗೆ ನುಗ್ಗೆ ಸೊಪ್ಪಿನ ಎಲೆ ಅದನ್ನು ಹಾಕ್ತಾಯಿದ್ರು. ನಾವು ಚಿಕ್ಕವರಿದ್ದಾಗ ಇದಕ್ಕೋಸ್ಕರ ನಾನು ಮುಂಚೆ ನೀನು ಮುಂಚೆ ಅಂತೇಳಿ ತಗೊಂಡು ತಿಂತಾಯಿದ್ವಿ. ತುಪ್ಪದಲ್ಲಿ ಕರೆದಿರೋ ಅಂಥ ಎಲೆ ಅಲ್ವ, ಚೆನ್ನಾಗಿರ್ತಾಯಿತ್ತು. ಇಲ್ಲಿ ಬಂದ್ಬಿಟ್ಟು ತುಪ್ಪನೂ ಎಲ್ಲನೂ ಆಗ್ತಾಯಿದೆ. ಈ ಥರ ನಾವು ಇನ್ನೇನು ಇಳಿಸೋ ಟೈಮಲ್ಲಿ ಈ ಥರ ನೊರೆ ಜಾಸ್ತಿ ಆಗುತ್ತೆ. ಆಲ್ಮೋಸ್ಟ್ ತುಂಬಾ ನಾನು ಎಲ್ಲನೂ ಬ್ರೌನ್ ಬಂದುಬಿಡ್ಬೇಕು, ಕಲರ್ ಚೇಂಜ್ ಆಗಿಬಿಡ್ಬೇಕು ಕೆನೆ ಇದು ಇರೋದೆಲ್ಲನೂ. ಆವಾಗಲೇ ಸ್ಟವ್ ಆಫ್ ಮಾಡೋದು. ಸ್ವಲ್ಪ ನಾವು ಮುಂಚೆನೇ ಹಿಡಿಯತ್ತೆ ಅಂದರೆ ತುಪ್ಪ ಇಳಿಯತ್ತಲ್ವ ಆಗುತ್ತಲ್ವ, ಆವಾಗಲೇ ನಾವು ಆ ಸ್ಟವ್ ಆಫ್ ಮಾಡಿ ಇಳಿಸ್ಬಿಟ್ಟಿದ್ದೀವಿ ಅಂದರೆ ಅದು ತುಂಬ ದಿನ ಇರೋದಿಲ್ಲ. ಚೆನ್ನಾಗಿ ಕಾದಷ್ಟು ನಮಗೆ ಟೇಸ್ಟೂ ಚೆನ್ನಾಗಿರುತ್ತೆ, ತುಪ್ಪನೂ ಘಮ ಎಲ್ಲನೂ ಚೆನ್ನಾಗಿರುತ್ತೆ. ಹಾಗೆಯೇ ನೀವು ಟ್ರೈ ಮಾಡಿ ಬೇಕಿದ್ದರೆ. ಇದು ಬಂದ್ಬಿಟ್ಟು ನಾನು ಕೆನೆ ತೆಗೆದು ಇಡ್ತೀನಲ್ವ ಹಾಲು ಕಾಯಿಸೋವಾಗ, ಅದರಲ್ಲೇ ಮಾಡೋವಂಥದ್ದು. ನಾನೇನು ಬೆಣ್ಣೆ ತೆಗೆದು ಹಾಕೋದಿಲ್ಲ. ಇದೇ ಥರ ಮಾಡಿದ್ರೂ ನಮಗೆ ತುಪ್ಪ ಅನ್ನೋದು ಬರುತ್ತೆ. ಅಂದರೆ ಇದು ನಮಗೆ ಮೊಸರು ಎಲ್ಲನೂ ಮಾಡೋಕ್ಕಾಗೋದಿಲ್ಲ, ನಾವು
ತುಪ್ಪ ಮಾಡೋಕ್ಕೆ ಆಗೋದಿಲ್ಲ ಅನ್ನೋವರು ಈ ಥರ ಹೇಗಿದ್ದರೂ ಹಾಲು ತಂದೇ ತರ್ತೀವಿ, ಕಾಯಿಸ್ತೀವಿ. ನಾವು ಆಯಿಲ್ ತಂದು ಕಾಯಿಸಿ ನಾವು ಕೆನೆನ ಪಕ್ಕಕ್ಕೆ ತಳ್ಳಿ ನಾವು ಹಾಲನ್ನ ಬಗ್ಗಿಸ್ಕೊಂಡು ಇದ್ದರೆ ಅದು ಬಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಆರಿದ ಮೇಲೆ ಕೆನೆ ಎಲ್ಲ ದಪ್ಪ ಆಗುತ್ತೆ. ಆ ದಪ್ಪದ ಕೆನೆನ ಎತ್ತು ಒಂದು ಕಡೆ ಇಟ್ಕೊಳ್ಳೋದು. ನೋಡಿದ್ರಲ್ಲ ತುಪ್ಪ ಎಷ್ಟು ಬಂದಿತ್ತು ಅಂತ ಹೇಳ್ಬಿಟ್ಟು. ಇನ್ನು ಅದೆಲ್ಲ ಆಗಿದ್ದಾದಮೇಲೆ ನಾನು ಇನ್ನು ಬಟ್ಟೆ ಸ್ಟಿಚಿಂಗು ಇನ್ನು ಅದು ಇದು ಅಂತ ಇರುತ್ತಲ್ವ, ಅದಕ್ಕೆ ಹೋಗೋಣ ಅಂತ ಹೇಳಿದ್ರೆ ನೋಡಿ ನನಗೆ ದಾರಿಗೆ ಕಾತ್ಕೊಂಡಿದ್ದಾವೆ. ಅದನ್ನೇ ಮಾತಾಡಿಸ್ತಾ ಇದ್ದೆ. ನೋಡಿ ಮಾತಾಡಿಸ್ತಾ ಇರೋದಕ್ಕೆ ತೊಕೆನ ಅಲ್ಲಾಡಿಸ್ಬಿಡ್ತೈತೆ. ಅಷ್ಟು ಇನ್ನೂ ಹೊರಡಿ ಮಾಡಿಲ್ಲ ಮೇಲ್ಗಡೆಗೆ ಬರೋದು, ಆದ್ರೂ ಬಿಡೋದಿಲ್ಲ. ನೋಡಿದ್ರಲ್ಲ ನನ್ನ ಮಗನಿಗೂ ಪಲಾವ್ನ ಹಾಕಿ ಕೊಟ್ಟೆ. ನಮ್ಮವ್ರೂ ಅಷ್ಟೇ ಹೇಳ್ದೆ ಅಲ್ವ ಸ್ವಲ್ಪ ನಾನು ಲೇಟಾಗಿ ಎದ್ದಿದ್ದೆ ಅಂತ ಹೇಳಿಬಿಟ್ಟು ಇನ್ನು ಅವರೂ ರೆಡಿಯಾಗಿ ಹೋಗ್ತಾಯಿದ್ರು. ನಾನು ಎದ್ದಿದ್ದು ನೋಡಿ ಮತ್ತೆ ಬಂದರು ಟಿಫನ್ ತಿಂದ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು. ಸರಿ ಅಂತೇಳ್ಬಿಟ್ಟು ಇನ್ನು ಅವ್ರಿಗೂ ನಮ್ಮವನಿಗೂ ಇಬ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಪನ್ನೀರ್ ಪಲಾವ್ ಮಾಡಿದೆ. ಇನ್ನು ಅವ್ರಿಗೂ ಇಟ್ಟೆ, ಅವರೂ ತಿಂದು ರೆಡಿಯಾಗಿ ಹೋದರು. ಇದು ಬಂದ್ಬಿಟ್ಟು ಶನಿವಾರ, ಹೋದ ಶನಿವಾರ ಆಗಿರುತ್ತೆ. ಇನ್ನು ಬೆಳಗ್ಗೆಯಿಂದ ತೆಗಿಲಿಲ್ವಲ್ಲ ಆಚೆ ಲೊಕೇಶನ್ ಹೇಗಿದೆ ಅಂತ ನೋಡಿ. ಆಚೆ ಎಲ್ಲನೂ ಅಷ್ಟೊತ್ತು 9-10 ಆ ಥರ ಆಗಿರುತ್ತೆ, ಆದ್ರೂ ಮಂಜು ಎಲ್ಲನೂ ಅದೇ ಥರ ಇರುತ್ತೆ. ಇನ್ನು ಅವೂ ಬರ್ತಾನೇ ಇದ್ದಾವೆ, ಅದಕ್ಕೋಸ್ಕರನೇ ಅವುಗಳಿಗೂ ಊಟ ತಗೊಂಡು ಹೋಗ್ತಾಯಿದ್ದೀನಿ. ಹಾಗೆ ನನಗೆ ಕಾಯ್ಕೊಂಡಿರ್ತವೆ, ಅದಕ್ಕೆ ಊಟ ತಗೊಂಡು ಅವುಗಳಿಗೆ ಹಾಕ್ಬಿಟ್ರೆ ಮತ್ತೆ ಅವು ಇದು ಮಾಡೋದಿಲ್ವಲ್ಲ. ಪಾಪ ಅದೊಂದು ನಡೆಯೋಕ್ಕಾಗೋದಿಲ್ಲ. ಅದೂ ಅಷ್ಟೇ ನಾನು ಬರೋ ದಾರಿನ ಕಾಯ್ಕೊಂಡಿದೆ. ಈ 3 ಆಕ್ಟಿವ್ ಆಗಿದ್ದಾವೆ. ಪಾಪ ಅದು ಇನ್ನೊಂದಕ್ಕೆ ಯಾಕೋ ಕಾಲು ಸರಿ ಇಲ್ಲ, ನಡೆಯೋಕ್ಕಾಗೋದಿಲ್ಲ. ಅದರ ಜೊತೆಗೆ ನಮ್ಮ ಚಿನ್ನನೂ. ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಇನ್ನು ನನ್ನ ರೊಟೀನ್ ಇರೋದೆ ಯಾವಾಗಲೂ ನನ್ನ ಕೆಲಸ. ಬಟ್ಟೆ ಕಟ್ ಮಾಡ್ತಾಯಿದ್ದೀನಿ. ಅರ್ಜೆಂಟು ಅಂದರೆ ಕೇಳ್ತಾನೇ ಇದ್ದಾರೆ, ಆಯಿತಾ 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 ಅಂತೇಳ್ಬಿಟ್ಟು. ಅದಕ್ಕೋಸ್ಕರನೇ ಇವತ್ತು ಆದಷ್ಟು ಎಷ್ಟಾಗತ್ತಷ್ಟು ಇವು 2 ಕವರಲ್ಲಿರೋದಾದ್ರೂ ಕಟ್ ಮಾಡಿ ಇಟ್ಕೊಳ್ಳೇಬೇಕು. ಆದಷ್ಟು 2-3 ಕಟ್ ಮಾಡಿದ್ದಾದಮೇಲೆ ಸ್ಟಿಚ್ಚಿಂಗೂ ಆಗುತ್ತೇನೋ, ಸ್ಟಿಚ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಕೂತ್ಕೊಂಡಿದ್ದೀನಿ. ಇವರಂತೂ ಆಯಿತಾ 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 ಅಂತ ಕೇಳ್ತಾನೇ ಇದ್ದಾರೆ. ಜಾಸ್ತಿ ಇದ್ದಾವೆ. ಜಾಸ್ತಿ ಇದ್ದರೆ ಮತ್ತು ಅಮೌಂಟು ಸರಿಯಾಗಿ ಕೊಡೋದಿಲ್ಲ ಫ್ರೆಂಡ್ಸ್. ಅಷ್ಟು ಇಷ್ಟು ಅಂತೇಳ್ಬಿಟ್ಟು ಇದು ಮಾಡ್ತಾರೆ. ಕೊಡೋದನ್ನು ಒಂದೇ ಸಲ ಕೊಡ್ತಾರೆ, ಆದರೆ ಅಮೌಂಟು ಹೇಳಿದರೆ ಜಾಸ್ತಿ ಅಂತಾರೆ. ಆ ಥರ ಸ್ವಲ್ಪ ಪ್ರಾಬ್ಲಮ್ ಇರೋರು ಒಂದೊಂದಾಗಿ ಆದ್ರೂ ಸ್ಟಿಚ್ ಮಾಡಿಸ್ಕೋಬೇಕಲ್ವ. ಅಂದರೆ ಈ ಥರ ಹೇಳ್ತಾಯಿದ್ದೀನಿ ಅಂತೇಳಿ ಅಂದ್ಕೋಬೇಡಿ, ಕೆಲವರು ಇರ್ತಾರೆ ಆ ಥರ. ಅದಕ್ಕೋಸ್ಕರನೇ ಹೇಳ್ತಾಯಿದ್ದೀನಿ. ಅಮೌಂಟ್ ಕೊಡೋಕ್ಕೆ ಕಷ್ಟ ಅಂತಾರೆ, ಆದರೆ ಎಲ್ಲನೂ ಒಂದೇ ಸಲ ಬರಬೇಕು, ಚೆನ್ನಾಗಿರಬೇಕು, ಚೆನ್ನಾಗಿ ಸ್ಟಿಚ್ ಮಾಡಬೇಕು, ಆ ಥರ ಎಲ್ಲನೂ. ಸರಿ ಅಂತೇಳ್ಬಿಟ್ಟು ಎಲ್ಲನೂ ಹೊಲಿತಾ ಇದ್ದೀನಿ. ಇದು ಬಂದ್ಬಿಟ್ಟು ಒಬ್ಬರದು 3 ಇದ್ದಾವೆ, ಒಬ್ಬರದು 6 ಇದ್ದಾವೆ. ಇವರು ತಾಯಿ ಮಗಳ ಇದು. ಸರಿ ಅಂತೇಳ್ಬಿಟ್ಟು ಈ ಥರ ಕಟ್ ಮಾಡ್ತಾ ಇದ್ದೀನಿ. ಯಾವ ಥರ ಎಲ್ಲ ಆಗುತ್ತೆ, ಇದೇ ಕಟ್ ಮಾಡೋದೇ ಆಗುತ್ತಾ ಇಲ್ವಾ, ಬಟ್ಟೆನೂ ಸ್ಟಿಚ್ ಮಾಡ್ತೀನಾ ಏನು ಹೇಗೆ ಅಂತೇಳ್ಬಿಟ್ಟು ತೋರಿಸ್ತೀನಿ. ಇನ್ನು ನನ್ನ ಡೈಲಿ ರೊಟೀನು ಇದೆ. ಈ ನಡುವೆ ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡೋದು ಸ್ವಲ್ಪ ಲೇಟ್ ಆಗಿತ್ತಲ್ವ, ಅದಕ್ಕೋಸ್ಕರನೇ ಎಲ್ಲನೂ ಅರ್ಜೆಂಟಲ್ಲಿದ್ದಾವೆ. ಅದಕ್ಕೆ ಆದಷ್ಟು ಬೇಗ ಸ್ಟಿಚ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಿಚ್ಚು ಕಟಿಂಗ್ ಎಲ್ಲನೂ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಬೇಗ ಸ್ಟಿಚ್ ಮಾಡಿ ಕೊಟ್ಬಿಡಬೇಕು. ಇನ್ನು ನೋಡಿದ್ರಲ್ಲ ಇಷ್ಟು ಮಾತ್ರ ಕಟ್ ಮಾಡಿ ಇಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಸಾಯಂಕಾಲ ಆಗೋಗಿತ್ತು ಇಷ್ಟು ಕಟ್ ಮಾಡೋಷ್ಟರೊಳಗಡೆ. ಇನ್ನು ಮಧ್ಯದಲ್ಲಿ ಯಾರಾದರೂ ಐಬ್ರೋಗೆ ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾ ಇರ್ತಾರಲ್ಲ ಬಟ್ಟೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು, ಅಲ್ಲಿ ಇಲ್ಲಿ ಓಡಾಡಿ ಇದು ಮಾಡೋ ಅಷ್ಟರೊಳಗಡೆ ಎಷ್ಟಾಗತ್ತೆ. ಆಲ್ಮೋಸ್ಟ್ 2 ಕವರ್ಸಲ್ಲಿರೋ ಬಟ್ಟೆನೂ ಕಟ್ ಮಾಡಿದ್ದೀನಿ. ಇನ್ನೇನಪ್ಪ ಇವ್ರಿಗೆ ಇಷ್ಟು ಬಟ್ಟೆ ಹೊಲಿತಾರೆ, ಇಷ್ಟು ಇದು ಮಾಡ್ತಾರೆ, ಅದು ಇದು ಅಂತೇಳಿ ಅಂದ್ಕೊತಾರೆ ಕೆಲವರು. ಅಂದ್ಕೊಳ್ಳೋಕೇನೂ ನೋಡಿ ಇವಾಗ ಒಂದೇ ಇದರಲ್ಲಿ ಕಟ್ ಮಾಡಿರೋದು, ಇನ್ನೊಂದು ಕವರ್ ಆಗಿದೆ. ನಾನು 2 ಕಟ್ ಮಾಡಿಬಿಟ್ಟಿದ್ದೀನಿ ಅಂತೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಇವುಗಳನ್ನೂ ಕಟ್ ಮಾಡಬೇಕು. ಹೇಳ್ದೆ ಅಲ್ವಾ, ಇವರೇನು ಕೂತ್ಕೊಂಡಿರೋ ಹತ್ರನೇ ಸ್ಟಿಚ್ ಮಾಡಿ ಸಂಪಾದನೆ ಮಾಡಿಬಿಡ್ತಾರೆ. ಕೂತ್ಕೊಂಡಿರೋ ಹತ್ರನೇ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂತೇಳಿ ಅಂದ್ಕೊತಾರೆ. ಅದಕ್ಕೆ ಈ ತಕ್ಕನಂಗೆ ಕಷ್ಟವೂ ಇರುತ್ತೆ.
ನಮಗೇನು ಸುಮ್ಮನೆ ಯಾವುದೊಂದೂ ಸುಮ್ಮನೆ ಬರೋದಿಲ್ಲ. ಹಾಗೆ ಹೆಲ್ತ್ ಪ್ರಾಬ್ಲಮ್ಸೂ ಇದ್ದೇ ಇರ್ತವೆ. ಎಲ್ಲನೂ ಈಸಿ ಅನಿಸುತ್ತೆ, ಯಾವುದೇ ಕೆಲಸನೂ ಈಸಿ ಅನಿಸಲ್ಲ. ಯಾವುದೂ ಆಗಲಿ ಈಸಿಯಾಗಿ ಬರೋದಂತೂ ಬರೋದಿಲ್ಲ. ಎಲ್ಲರಿಗೂ ಕಷ್ಟಪಟ್ರೇ ಬರೋದು. ಇವಾಗ ಯಾರಾದರೂ ಅಷ್ಟೇ ಗೌರ್ಮೆಂಟ್ ಕೆಲಸದಲ್ಲಿದ್ದರೆ ಅಯ್ಯೋ ಅವ್ರಿಗೇನಪ್ಪ ಅಂತ ಹೇಳ್ತಾರೆ. ಈ ಥರ ಏನಾದರೂ ಮನೆಯಲ್ಲೇ ಈ ಥರ ಏನಾದರೂ ಕೆಲಸಗಳು ಮಾಡ್ಕೊಂಡ್ರೆ ಅಯ್ಯೋ ಅವ್ರಿಗೇನಪ್ಪ ಇನ್ನೇನಪ್ಪ ಬಂದ್ಬಿಡತ್ತೆ ಅಂತೇಳಿ ಅಂದ್ಕೊತಾರೆ. ಬರುತ್ತೆ, ಇಲ್ಲ ಅಂತ ಇಲ್ಲ. ಆದರೆ ಅದಕ್ಕೆ ತಕ್ಕನ ಶ್ರಮ ಇರುತ್ತೆ, ಕಷ್ಟನೂ ಇರುತ್ತೆ. ಇನ್ನು ನೋಡಿ, ಇದು ನಮ್ಮ ಮರದಲ್ಲಿ ಬೆಳಗ್ಗೆನೇ ಕಿತ್ತು ಕೋತಿ ಸ್ವಲ್ಪ ಅದೇ ಪಲಾವ್ ಅಂದರೆ ನನಗೆ ಆಗೋದಿಲ್ಲ. ಅವರೇನೋ ತಿಂದ್ಬಿಟ್ಟು ಎಲ್ಲನೂ ಹೋದರು. ಅದಕ್ಕೆ ನಾನು ಎಳ್ನೀರಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು 1 o'clock ಆ ಥರ ಆಗ್ತಾಯಿದೆ. ಏನಾದರೂ ತಿನ್ನಬೇಕು ಅಂತ ಅನಿಸ್ತಾಯಿದೆ, ಹಸಿವಾಗ್ತಾಯಿದೆ. ಅದಕ್ಕೆ ಹೋಗ್ತಾಯಿದ್ದೀನಿ. ಒಬ್ಬರು ಬಟ್ಟೆ ಕಟ್ ಮಾಡಿದ್ದಾಯಿತು, ಇನ್ನೊಬ್ಬರದ್ದು ಬಟ್ಟೆ ಕಟ್ ಮಾಡಬೇಕು. ಎತ್ಕೊಂಡೆ, ಅದನ್ನು ಕಟ್ ಮಾಡಬೇಕು. ಅಷ್ಟರಲ್ಲಿ ಹೋಗಿ ಏನಾದರೂ ತಿನ್ನೋಣ ಅಂತ ಹೋಗಿ ನೋಡಿ. ಇವತ್ತು ಸ್ವಲ್ಪ ಲೇಟಾಗಿ ಇದ್ದೆ. ನನ್ನ ಮಗನಿಗೇನು ಬಾಕ್ಸ್ಗೂ ಏನು ಮಾಡಿಕೊಡ್ಲಿಲ್ಲ. ಅವನು ಏನಾದರೂ ತೊಗೊತೀನಿ ಮಲ್ಕೊಂಬಮ್ಮಿ ಇನ್ನೂ ಸ್ವಲ್ಪ ಹೊತ್ತು ಅಂತ ಹೇಳ್ದ. ಸರಿ ಅಂತ ಆಗಿ ಇದ್ಬಿಟ್ಟೆ. ಅದಕ್ಕೆ ಲೇಟಾಗಿದ್ದು. ಪನ್ನೀರ್ ಪಲಾವ್ ಮಾಡಿದ್ದು. ಇನ್ನು ಹೋದೆ. ನನಗೆ ಪಲಾವು ಆ ಥರ ಎಲ್ಲ ಇಷ್ಟ ಆಗಲ್ಲ, ಯಾಕೋ ಕಷ್ಟದಿಂದ ತಿನ್ನೋಕೆ ಇದು ಮಾಡಿದ್ರು. ಅದಕ್ಕೆ ತಿನ್ನೋಣ ಹಾಗೆ ಏನಾದರೂ ಇಲ್ಲ. ಇನ್ನು ದೋಸೆ ಹಿಟ್ಟು ಆ ಥರ ಇದೆ, ಏನಾದರೂ ಮಾಡ್ಕೊಳ್ಳೋಣ. ಇನ್ನು ಫೇಸ್ ವಾಶ್ ಮಾಡಬೇಕು. ಬ್ರಷ್ ಮಾಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ. ನೋಡಿ, ನಮ್ಮ ಚೇಪೆಕಾಯಿ ಮರ ಎಲ್ಲನೂ ಹೂವು ಚಿಕ್ಕ ಚಿಕ್ಕ ಕಾಯಿಗಳಾಗಿದ್ದಾವೆ. ಕೋತಿಗಳಿಗೆ ಮಾತ್ರ ನಾನು ಹೆಸರು ಇರಲ್ಲ ಫ್ರೆಂಡ್ಸ್ ಕಾವಲು. ನಮ್ಮ ಮಾವಿನ ಮರದಲ್ಲೇನೂ ಹೂವು ಬಿಟ್ಟಿದೆ, ಆದರೆ ಕೋತಿಗಳು ಬಿಡಲ್ಲ, ಕಚ್ಚಿ ಮುರಿದು ಬಿಸಾಕ್ತವೆ. ಹೂವನೇ ಇವು ನೋಡಿ ಕೋಳಿಗಳು. ಈ ಕೋಳಿ ಇರೋದ್ರಿಂದ ಎಷ್ಟು ಕ್ಲೀನ್ ಮಾಡಿದ್ರು ಗಲೀಜು ಮಾಡ್ತಾವೆ ಫ್ರೆಂಡ್ಸ್. ನೋಡಿ, ನಮ್ಮ ಬರೋಷ್ಟೊಳಗೆ ಇದು ಬಂದ್ಬಿಟ್ಟಿದೆ. ಅಮ್ಮವ್ರಿಗೂ ಇಟ್ಟಿದ್ದೆ, ತಿಂದ್ಬಿಟ್ಟು ಹೋದ್ರು. ಇವತ್ತು ಎಲ್ಲರಿಗೂ ಪಲಾವೇ. ನೋಡಿ ಫ್ರೆಂಡ್ಸ್, ಇನ್ನು ಉಳಿದೇ ಇದ್ದಂಥ ಬ್ಲೌಸಸ್ಸೂ ಕಟ್ ಮಾಡಿದೆ. ಹೇಳ್ದಲ್ವ, ಆ ಕಡೆ ಈ ಕಡೆ ಹೋಗ್ಕೊಂತ ಇಷ್ಟು ಮಾತ್ರ ಕಟ್ ಮಾಡಿದೆ. ಬೇಗನೆ ಕಟ್ ಮಾಡಿ ಮತ್ತು ಯಾವುದಾದ್ರೂ ಸ್ಟಿಚ್ ಕೂಡ ಯಾವುದಾದ್ರೂ ಮಾಡೋಣ ಅಂತೇಳಿ ಅಂದ್ಕೊಂಡೆ, ಆದರೆ ಮಾಡೋಕ್ಕಾಗಲಿಲ್ಲ. ಇನ್ನೇನು ಆಲ್ಮೋಸ್ಟ್ ಎಲ್ಲನೂ ಪ್ಲೈನ್ ಬ್ಲೌಸೇ ಫ್ರೆಂಡ್ಸ್. ಏನು ಡಿಸೈನ್ ಏನು ಸ್ಟಿಚ್ ಮಾಡಿಸ್ತಿಲ್ಲ. ಒಂದಕ್ಕೇನೋ ಅದರಲ್ಲೇ ಬಂದಿದೆ, ಒಂದಕ್ಕೇನೋ ಅದರಲ್ಲೇ ಬಂದಿದೆ ಅಷ್ಟೇ. ನೋಡಿ, ನಾನು ಬಟ್ಟೆ ಕಟ್ ಮಾಡೋಷ್ಟರೊಳಗೆ ನಾನು ಸುತ್ತಮುತ್ತ ಎಷ್ಟು ಪೀಸಸ್ ಯಾವ ಥರ ಇರುತ್ತೆ ಕ್ಲೀನ್ ಮಾಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಇನ್ನು ಅಷ್ಟರಲ್ಲಿ ಮಕ್ಕಳು ಬಂದರು, ಇನ್ನೇನಾದರೂ ತಿನ್ನೋಕೆ ಅದು ಇದು ಅಂತಾರೆ. ಯಾವಾಗಲಾದರೂ ವಾರಕ್ಕೋ 15 ದಿವಸಕ್ಕೋ ಈ ಥರ ಪಾನಿಪುರಿನೋ ಗೋಬಿನೋ ಆ ಥರ ತರಿಸ್ತೀನಿ. ಡೈಲಿ ಆ ಥರ ಏನೂ ಇರೋದಿಲ್ಲ. ನನಗೂ ಅಷ್ಟೇ ಆಲ್ಮೋಸ್ಟು ಮನೆಯಲ್ಲೇ ಏನಾದರೂ ಮಾಡಿಕೊಂಡು ತಿನ್ನಬೇಕು ಅಂದ್ರೇ ಇಷ್ಟ. ಆಚೆ ತಿನ್ನೋಕ್ಕೆ ಅಂತ ಇಷ್ಟ ಆಗೋದಿಲ್ಲ. ಇನ್ನು ಅದಕ್ಕೆ ನನ್ನ ಮಗ ಮಸಾಲೆ ಪುರಿ ತೊಗೊಂಬಂದಿಟ್ಟ. ಇನ್ನು ಅದನ್ನು ತಿಂದ್ಬಿಟ್ಟಿದ್ದಾದಮೇಲೆ ಇನ್ನು ನಮ್ಮವ್ರಿಗೆ ಏನಾದರೂ ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟು ನೈಟ್ ಊಟಕ್ಕೆ ಎಲ್ಲರಿಗೂ ಮಾಡಬೇಕು. ಅದಕ್ಕೆ ಸ್ವಲ್ಪ ಬಜ್ಜಿ ಮಾಡಿ ಮತ್ತು ಸ್ವಲ್ಪ ಹಸಿ ಕಡಲೆಕಾಯಿ ಇತ್ತು, ಅದನ್ನು ಇದು ಮಾಡ್ತಾಯಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ನೋಡಿ, ಹೀರೆಕಾಯಿ ಮತ್ತು ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತೆ, ಒಂದ್ಸಲ ಟ್ರೈ ಮಾಡಿ. ಹಿಂದಿನ ವೀಡಿಯೋಗಳಲ್ಲಿ ಎಲ್ಲನೂ ಹೇಳಿದ್ದೀನಿ ನಾನು ಯಾವ ಥರ ಬಜ್ಜಿ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು. ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬಂದ್ಬಿಟ್ಟು ನಾನು ರೈಸು ಮತ್ತು ರಸಮ್ಮು ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಅದಕ್ಕೆ ಇನ್ನು ಪ್ಲೈನಾಗೇ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದು ಬಜ್ಜಿನೂ ಮಾಡ್ತಾ ಇರೋಂಥದ್ದು. ನೋಡಿ, ಇಲ್ಲಿ ಬಂದ್ಬಿಟ್ಟು ಜೀರಿಗೆ, ಮೆಣಸು ಮತ್ತು ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ. ಒಂದು ಕಡೆ ಟೊಮೊಟೊ 4-5 ಟೊಮೊಟೊ ತೆಗೆದು ಅದನ್ನು
ಬೇಯಿಸಿ ಇಟ್ಕೊಂಡಿದ್ದೆ, ಮತ್ತು ಅದಕ್ಕೆ ಹುಣಸೆಹಣ್ಣು ಹಾಕಿ ಇವಾಗ ನೆನೆಸಿ ಇಟ್ಟಿದ್ದೀನಿ. ಅದು ಹಾರೋವರೆಗೂ ಅಂತೇಳ್ಬಿಟ್ಟು ಒಂದು ಕಡೆ ಈ ಕಡೆ ಬೋಂಡ ಮಾಡ್ತಾ, ಇನ್ನೊಂದು ಕಡೆ ಕಡಲೆಕಾಯಿನ ಸಿಪ್ಪೆ ಕಡಲೆಕಾಯಿನೂ ಹುರಿತಾ ಈ ಥರ ಮಾಡ್ತಾಯಿದ್ದೀನಿ. ಒಂದು ಕಡೆ ಟೊಮೊಟೊ ಮತ್ತು ಹುಣಸೆ ಹಣ್ಣು ಅದೂ ಅಷ್ಟೇ ಕಿವುಚ್ತಾ ಇದ್ದೀನಿ. ಇನ್ನು ಬೇಗನೆ ಕೆಲಸಗಳಾಗಬೇಕು ಅಂದರೆ ಎಲ್ಲ ಕೆಲಸಗಳೂ ಮಾಡಬೇಕಾಗತ್ತೆ. ಇದೇ ಮಾಡಬೇಕು ಅದೇ ಮಾಡಬೇಕು ಅಂತೇಳಿ ಅಂದ್ಕೊಂಡು ಇದ್ದರೆ ಆಗೋದಿಲ್ವಲ್ಲ, ಆ ಥರ. ಇನ್ನು ಮಕ್ಕಳು ಪಾನಿಪುರಿ ಮಸಾಲೆ ಪುರಿ ಈ ಥರ ಎಲ್ಲನೂ ತಂದ್ರಲ್ವ, ಆವತ್ತು ನೋಡಿ ಕೋಇನ್ಸಿಡೆಂಟು ನಮ್ಮವ್ರ ಮನೆಗೆ ಬಂದರು, ಅವರೂ ತೊಗೊಂಬಂದಿದ್ದಾರೆ ಪಾನಿಪುರಿ ಅಂತ ಹೇಳ್ಬಿಟ್ಟು. ನಮ್ಮ ಚಿಕ್ಕವನಿಗಂತೂ ಹಬ್ಬ ಆವತ್ತು. ಅವರು ಸಾಧ್ಯವಾದಷ್ಟು ಅವ್ರು ಮಾತ್ರ ಬರೋದೇ ಇಲ್ಲ. ಜಂಕ್ ಫುಡ್ ಆಚೆ ತಿನ್ನಬಾರ್ದು, ಅದು ಇದು ಫ್ರೂಟ್ಸ್ ಬಿಟ್ಟರೆ ಬೇರೆ ಏನೂ ತಿನ್ನಬಾರ್ದು ಅಂತ ಅವ್ರ ಅನಿಸಿಕೆ. ಅದಕ್ಕೆ ಆ ಥರ ಇರೋರು ಇವತ್ತೇನೋ ಅವರೂ ತೊಗೊಂಬಂದ್ಬಿಟ್ಟಿದ್ರು. ಸರಿ ಅಂತ ಹೇಳ್ಬಿಟ್ಟು ನನ್ನ ಮಗ ಅದನ್ನು ತಿಂದ. ನಾನು ಇವ್ರಿಗೆ ಅಂತೇಳ್ಬಿಟ್ಟು ಈ ಥರ ಬಜ್ಜಿನ ಮಾಡ್ತಾಯಿದ್ದೀನಿ. ಹಾಗೆ ಇನ್ನು ಇದು ರಸಮ್ನ ಒಗ್ಗರಣೆ ಹಾಕ್ಕೋಬೇಕಾಗತ್ತೆ. ನಾನು ಯಾವ ಥರ ರಸಮ್ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋನ ಶೇರ್ ಮಾಡ್ತೀನಿ, ನೋಡ್ತಾ ಇರಿ. ಅಂದರೆ ತುಂಬ ವಿಡಿಯೋಗಳಲ್ಲಿ ಮಾಡಿದ್ದೀನಿ, ಈ ಹಿಂದಿನ ವಿಡಿಯೋಗಳಲ್ಲೆಲ್ಲನೂ ನಾನು ಯಾವ ಥರ ಮಾಡಿರ್ತೀನಿ ಏನು ಹೇಗೆ ಅಂತೇಳ್ಬಿಟ್ಟು ಹೇಳಿದ್ದೀನಿ. ಆದ್ರೂ ಮತ್ತೆ ಒಂದ್ಸಲ ಹೇಳ್ತೀನಿ, ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಈ ಥರ ಮಾಡಿದ್ರೆ ಅಂತ ಹೇಳಿ ಅಷ್ಟೇ. ಇಲ್ಲಿ ಬಂದ್ಬಿಟ್ಟು ಒಂದೇ ಸಲ ಇವುಗಳನ್ನ ತೆಗೆದುಬಿಡೋಣ, ಮತ್ತು ರಸಮ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಜ್ಜಿನ ಫ್ರೈ ಮಾಡ್ತಾನೇ ಇದ್ದೀನಿ. ಜಾಸ್ತಿ ಏನೂ ಇಲ್ಲ, 2 ಸರಿ ಹಾಕಿ ತೆಗೆದ್ರೆ ಸಾಕು ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನೊಂದು ಕಡೆ ಕಡಲೆಕಾಯಿ ಆಲ್ಮೋಸ್ಟ್ ಆಯಿತು, ಅದನ್ನು ಅಷ್ಟೇ ಸ್ಟವ್ ಆಫ್ ಮಾಡಬೇಕಾಗತ್ತೆ. ಇದು ಹಸಿ ಕಡಲೆಕಾಯಿ ಆಗಿರೋದ್ರಿಂದ, ಅದು ಬೇರೆ ಸಿಪ್ಪೆ ಸಮೇತ ಇರೋದ್ರಿಂದ ನಾವು ಸ್ವಲ್ಪ ಲೇಟಾಗಿ ತಿರುಗಿಸಿದ್ರೂ ಏನೂ ಆಗೋದಿಲ್ಲ. ನೋಡಿದ್ರಲ್ಲ, ಒಂದೊಂದು ಕಡೆ ಒಂದೊಂದು ಆಗ್ತಾಯಿದೆ. ಇನ್ನೊಂದು ಕಡೆ ಕರೆಂಟ್ ಸ್ಟವಲ್ಲಿ ಹಾಲಿಗೆ ಇಟ್ಟಿದ್ದೀನಿ. ಆ ಥರ ಎಲ್ಲನೂ ಇರುತ್ತೆ. ನನಗೆ ಒಂದೇ ಸರಿ ಬಂದರೆ ಎಲ್ಲ ಕೆಲಸಗಳು ಬಂದ್ಬಿಡುತ್ತೆ, ಇಲ್ಲಾಂದರೆ ಏನು ಕೆಲಸಗಳಿರಲ್ಲ, ಆ ಥರ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಒಂದು ಕಡೆ ಟೊಮೊಟೊ, ನಾನು 5-6 ಟೊಮೊಟೊ ಆ ಥರ ಹಾಕ್ತೀನಿ ಫ್ರೆಂಡ್ಸ್. ಟೊಮೊಟೊ ಜಾಸ್ತಿ ಹಾಕಿ ನೋಡಿ, ನಿಮಗೆ ಆವಾಗೇ ಒಂಥರ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಇಲ್ಲಿ ಬಂದ್ಬಿಟ್ಟು ನಾನು 5 ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ಅದರಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೀನಿ. ಇವಾಗ ಈ ಥರ ಚೆನ್ನಾಗಿ ಕಿವುಚ್ಕೊಂಡು ಟೊಮೊಟೊ ಎಸಳೆಲ್ಲನೂ ಪಕ್ಕಕ್ಕೆ ಇಡೋಣ ಅಂತೇಳ್ಬಿಟ್ಟು ಚೆನ್ನಾಗಿ ಕಿವುಚ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಹೇಗೆ ಅಂದರೆ, ಏನಾದರೂ ಸಾಂಬಾರಾಗಲಿ ಈ ಥರ ಪಲಾವ್ ಆಗಲಿ ಏನಾದರೂ ಮಾಡಲಿ, ಈ ಥರ ಎತ್ತಿ ಇಡೋ ಥರ ಇರಬಾರ್ದು. ಅವ್ರಿಗೆ ಅದು ಎತ್ತಿ ಇಡೋದಂದರೆ ಇರಿಟೇಷನ್ ಆಗಿಬಿಡುತ್ತೆ. ಅದಕ್ಕೇ ಆಲ್ಮೋಸ್ಟ್ ಎಲ್ಲನೂ ಈ ಥರ ನಾನು ಏನೇ ಪಲಾವ್ ಮಾಡಿದ್ರೂ ಎಲ್ಲ ರುಬ್ಬಿ ಮಾಡೋದು, ಈ ಥರ ಏನೇ ಮಾಡಿದ್ರೂ ಅದು ಸಿಗಬಾರ್ದು, ಆ ಥರ ಮಾಡೋವಂಥದ್ದು. ಇನ್ನು ಒಗ್ಗರಣೆ ಹಾಗೆ ಅಂತೇಳ್ಬಿಟ್ಟು ಈರುಳ್ಳಿನ ಹಾಕ್ತೀನಿ, ಅದೂ ನಮ್ಮವನು ಅಡ್ಡ ಸಿಗತ್ತೆ ಅಂತ ಹೇಳ್ತಾನೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಬಂದ್ಬಿಟ್ಟು ನಾನು ಬೆಳಗ್ಗೆ ತುಪ್ಪ ಕಾಯಿಸಿದ್ದೆ ಅಲ್ವಾ, ಅದರಲ್ಲೇ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ ರಸಮ್ಗೆ ಅಂತ ಹೇಳ್ಬಿಟ್ಟು. ಮೊದಲು ಬಂದ್ಬಿಟ್ಟು ಆಯಿಲ್ ಸ್ವಲ್ಪ ಸೇರಿಸಿದ್ದೀನಿ, ಹಾಗೆ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಅದು ಸ್ವಲ್ಪ ಚಿಟಪಟ ಅನ್ನೋವರೆಗೂ ಕಲಿಸ್ಕೊತಾ ಇದ್ದೀನಿ. ಹಾಗೆ ಅದು ಆಗಿದ್ದಾದಮೇಲೆ ಸಣ್ಣದಾಗಿ ಸ್ವಲ್ಪ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಅದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಟ್ರೈ ಮಾಡಿ ಒಂದ್ಸಲಿ, ನಿಮಗೂ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಏನು ಹೇಗೆ ಅಂತೇಳ್ಬಿಟ್ಟು. ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಯಾವಾಗಲೂ ನಾನು ನಮ್ಮವರ ಫ್ರೆಂಡ್ಸ್ಗೆ ಮಾಡಿಕೊಟ್ಟಿದ್ದೆ. ಇವಾಗ ಅವ್ರು ಯಾವಾಗಾದರೂ ಊಟಕ್ಕೆ ಅಂತೇಳಿದರೆ ಅದು ರಸಮ್ನ ಮಾಡಿಸು ಅಂತೇಳ್ಬಿಟ್ಟು ಹೇಳ್ತಾರಂತೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನಾನು ಅಂತ ಹೇಳೋದಲ್ಲ, ಒಂದ್ಸಲಿ ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದ್ಮೇಲೆ ಅದಕ್ಕೆ ಕರಿಬೇವು ಹಾಕ್ಕೋಬೇಕು. ಮತ್ತು ನಾವು ಇಲ್ಲಿ ರುಬ್ಬಾದರೂ, ಮತ್ತು ಮೊದಲಾದರೆ ಒರಳು ಕಲ್ಲಲ್ಲಿ ಕುಟ್ಟಿ ಇದು ಮಾಡ್ತಾಯಿದ್ದು, ಇವಾಗ ಮಿಕ್ಸಿಗಳು ಗ್ರೈಂಡರ್ಗಳು ಇರೋದ್ರಿಂದ ಅದರಲ್ಲಿ ಮಾಡಿಬಿಡ್ತೀವಿ. ಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಇಷ್ಟೂ ಮಿಕ್ಸಿಗೆ ಮಾಡ್ಕೊಂಡಿದ್ದೆ, ಅದನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ತೀನಿ.
ನಾನೇನು ಇದಕ್ಕೆ ಮೊದಲೇ ಹುರಿದು ಅಂದರೆ ಬೆಳ್ಳುಳ್ಳಿನ ಈರುಳ್ಳಿ ಸಾರಿ ಇದನ್ನು ಎಲ್ಲನೂ ಹುರಿದು ಹಾಕೋದೇನೂ ಇಲ್ಲ. ನಾನು ಇಲ್ಲಿ ಹುರಿತೀನಿ, ಒಗ್ಗರಣೆ ಹಾಕುವಾಗ ಹುರ್ಕೊತೀನಿ. ಮತ್ತು ಅದೂ ಅಷ್ಟೇ ಸ್ವಲ್ಪ ಫ್ರೈ ಎಲ್ಲ ಆಗಿದ್ದಾದಮೇಲೆ ನಾವು ಹುಣಸೆ ಹಣ್ಣಿನ ರಸ, ಟೊಮೊಟೊ ಕಿವುಚಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಂಡು, ಹಾಗೆ ನಮಗೆ ಎಷ್ಟು ನೀರು ಬೇಕಾಗತ್ತೆ, ಏನು ನಾವು ಎಷ್ಟು ಮಸಾಲೆ ಹಾಕಿದ್ದೀವಿ, ಎಷ್ಟು ನೀರು ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನೋಡ್ಕೊಂಡು ಹಾಕ್ಕೋಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಚಿಟಿಕೆ ಅಷ್ಟು ಅರಿಶಿಣನೂ ಹಾಕಿ ಇವಾಗ ಕುದಿಸ್ಕೊತೀನಿ. ಕೆಲವರೆಲ್ಲ ಕುದಿಸೋದಿಲ್ಲ ಫ್ರೆಂಡ್ಸ್, ನಾನು ಕುದಿಸ್ತೀನಿ ಚೆನ್ನಾಗಿ. ಕುದಿಸಿದ್ರೆ ನಮಗೆ ಅದರ ಎಂಡಿಂಗಲ್ಲಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಹಾಕಿದ್ರೆ ನಮಗೆ ಟೇಸ್ಟಿ ರಸಮ್ ರೆಡಿ ಆಗುತ್ತೆ. ಈ ಕಡೆ ಬಜ್ಜಿ ಎಲ್ಲನೂ ರೆಡಿ ಆಯಿತು ನೋಡಿ, ತುಂಬಾ ಚೆನ್ನಾಗಿದ್ವು. ಈ ಥರ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಇದಾಗಿರುತ್ತೆ ಇವತ್ತು.